ವರ್ಷದಿಂದ ನಾವು ಮಾಡಿರೋಂಥದ್ದು ಇತ್ತೀಚೆಗೆ ಬಂದಂಥ ನರಸಿಂಹ ಅವತಾರ ಸಿನಿಮಾದಲ್ಲಿ ಒಂದು ಹೊಸ ಕತೆ ನಮಗೆ ಗೊತ್ತಾಯಿತು. ಅನೇಕರಿಗೆ ಗೊತ್ತೇ ಇಲ್ಲ ಅದು ಹೋಲಿಕಾ ದಹನ ಅಂತ. ಅನೇಕರು ಅದನ್ನು ಹೋಲಿಕಾ ದಹನ್ ಅಂತ ಅಂದ್ಕೊಂಡ್ಬಿಟ್ರೆ ಕಷ್ಟ. ಹೋಲಿಕಾ ದಹನ್ ಅಲ್ಲ, ಅದು ಹೋಲಿಕಾ ದಹನ. ಅದು ಅದರಲ್ಲಿ ನಮಗೆಲ್ಲ ಗೊತ್ತಿದೆ, ಹಿರಣ್ಯಕಶಿಪು ಪ್ರಹ್ಲಾದನ ಕೊಲ್ಲಬೇಕು ಅಂತ ಅನೇಕ ರೀತಿ ಪ್ರಯತ್ನ ಮಾಡ್ತಾನೆ. ಆದರೆ ಕಡೆಯಲ್ಲಿ ಅವನ ತಂಗಿ ಒಬ್ಳಿರ್ತಾಳೆ ಹೋಲಿಕಾ ಅಂತ. ಅವಳಿಗೆ ತನ್ನನ್ನು ತಾನೇ ಬೆಂಕಿ ಹಚ್ಕೊಳ್ಳುವಂಥ ಒಂದು ವರ ದೇವರು ಕೊಟ್ಟಿರ್ತಾನೆ ಅವಳಿಗೆ. ಆದರೆ ಅವಳು ಒಂದೇ ಸಲ ಮಾಡೋಕ್ಕೆ ಅವಕಾಶ ಇರೋದು ಅವಳಿಗೆ. ಆವಾಗ ಅವಳು ಹೇಳ್ತಾಳೆ, ನಾನು ಇದನ್ನು ಉಪಯೋಗಿಸ್ಕೋತೀನಿ, ನೀನು ನಿನ್ನ ಮಗನ ನನ್ನ ಹತ್ರ ಕಳಿಸ್ಕೊಡು, ನಾನು ಅವನ ಜೊತೆ ನನ್ನ ತೊಡೆ ಮೇಲೆ ಕೂರಿಸ್ಕೊಂಡು ನಾನು ಬೆಂಕಿ ಹಚ್ಕೊಂಡ್ಬಿಡ್ತೀನಿ. ಆವಾಗ ನಾನು ಸಾಯೋದಿಲ್ಲ, ಆದರೆ ನಿನ್ನ ಮಗ ಸಾಯ್ತಾನೆ ಅನ್ನೋಂಥ ತಪ್ಪು ಕಲ್ಪನೆಯಿಂದ ಅವನ್ನ ಕರೆದು ತೊಡೆ ಮೇಲೆ ಕೂರಿಸ್ಕೊಂಡು ಬೆಂಕಿ ಹಚ್ಕೋತಾಳೆ. ಆದರೆ ಪ್ರಹ್ಲಾದ ಹೇಳಿ ಕೇಳಿ ನಾರಾಯಣನಿಂದ ಪ್ರೇರಣೆ ಪಡೆದಂಥವನು, ಅವರ ಕೃಪೆಗೆ ಒಳಗಾದಂಥವನು. ಹೋಲಿಕಾ ಸಾಯ್ತಾಳೆ, ಪ್ರಹ್ಲಾದ ಉಳ್ಕೋತಾನೆ. ಆ ಕಥೆಯನ್ನು ನಾವು ಒಳಗಡೆ ಮಾಡಿದ್ದೀವಿ. ಬಹಳ ಚೆನ್ನಾಗಿದೆ ಸರ್, ಅದನ್ನು ನಾವು ನೋಡಿದ್ವಿ. ಇನ್ನು ಈ ಗೊಂಬೆಗಳಲ್ಲಿ ಹೊಸದಾಗಿ ಪ್ರತಿ ವರ್ಷ ಗೊಂಬೆಗಳನ್ನು ನೀವು ಸೇರಿಸ್ತಾ ಹೋಗ್ತೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ಹೊಸ ಬೊಂಬೆಗಳು ಸೇರಿಸೋದು ಅಂತ ಹೇಳಿದ್ರೆ, ಈಗ ಒಂದೆರಡು ಕಾರಣ ಅಂತ ಹೇಳಿದ್ರೆ, ಈಗ ಕೆಲವು ಹಳೆ ಬೊಂಬೆಗಳು ಅವು ತಾವಾಗಿಯೇ ಮುರಿದೋಗುವಂಥದ್ದು, ಕರಗೋಗುವಂಥದ್ದು, ಅಥವಾ ನಾವೆಲ್ಲೋ ತಗಲಿ ಒಡೆದೋಗುವಂಥದ್ದು, ಅಂದರೆ ಅನ್ರಿಪೇರಬಲ್ ಅಂಥದ್ದನ್ನು ನಾವು ಬಲವಂತವಾಗಿ ಬಿಸಾಡಲ್ಲ, ಎಲ್ಲೋ ಒಂದು ಕಡೆ ಮೂಲೆ ಇಟ್ಟಿರ್ತೀವಿ. ಹೊಸ ಬೊಂಬೆಗಳೇನೆಂದರೆ, ಈಗ ಹೊಸ ಹೊಸ ಥೀಮ್ಗಳು ಬರ್ತಾಯಿದೆ, ಹೊಸ ಹೊಸ ವಿಚಾರಗಳು ಬರ್ತಾಯಿದೆ. ಆ ಬೊಂಬೆಗಳು ಮತ್ತು ನಮ್ಮ ಕಲ್ಪನೆ ಎಲ್ಲನೂ ಮೊದಲಿಂದ ನಾನು ಹೇಳಿದಾಗೆ, ಈ ಬೊಂಬೆಯಿಂದ ನಾನು ಏನು ದೃಷ್ಟಿಕೋನ ಕೊಡಬಹುದು ಅನ್ನೋದನ್ನು ಯೋಚನೆ ಮಾಡಿಯೇ ಬೊಂಬೆ ತೊಗೊಳ್ಳೋವಂಥದ್ದು. ಯಾವುದೇ ಬೊಂಬೆ ನಾನು ಸುಮ್ಮನೆ ಬೊಂಬೆ ನೋಡೋಕೆ ಚೆನ್ನಾಗಿದೆ ಅಂತ ತೊಗೊಳ್ತಾ ಇಲ್ಲ. ನಾವು ಯಾವುದೋ ಒಂದು ಡ್ಯಾನ್ಸ್ ಇತ್ತು, ಯಾವುದೋ ಒಂದು ತೋಟ ಇತ್ತು ಅಂತೇಳಿ. ಸೊ ಈ ವರ್ಷಕ್ಕೆ ನಾವು ಈ ಕುಬೇರನ ಬೊಂಬೆ ತೊಗೊಂಡಿದ್ದೀವಿ. ನಾವಿನ್ನೂ ತೊಗೊಳಕ್ಕಾಗಲಿಲ್ಲ, ಸಮಯ ಆಗಲಿಲ್ಲ. ಅಲ್ಲೊಂದು ಕಡೆ ಅರ್ಧನಾರೀಶ್ವರ ಇದೆ. ಅರ್ಧನಾರೀಶ್ವರ ಅಂದರೆ ಅದು ಅವನು ಇಡೀ ಪ್ರಪಂಚಕ್ಕೆ ಕೊಟ್ಟಂಥ ಒಂದು ಸಂದೇಶ. ಶಿವ ಇಲ್ಲದೆ ಶಕ್ತಿ ಇಲ್ಲ, ಶಕ್ತಿ ಇಲ್ಲದೆ ಶಿವ ಇಲ್ಲ, ಇಬ್ಬರು ಒಟ್ಟಿಗೆ ಇದ್ದರೆ ಮಾತ್ರ ಪ್ರಪಂಚ ಅನ್ನುವಂಥದ್ದನ್ನು ಹೇಳುವಂಥ ಕಥೆ ಅದು. ಸೊ ಅವೆರಡನ್ನು ತೆಗೆದುಕೊಂಡಿದ್ದೀವಿ, ನೋಡುವ ಹೇಗೆ ಅಂತ. ಇನ್ನು ಈ ಗೊಂಬೆಗಳೆಲ್ಲ ಎಲ್ಲಿಂದ ತಗೊಂಡು ಬರ್ತೀರಾ ಸರ್ ತಾವು? ಸಾಮಾನ್ಯವಾಗಿ ಈ ಬೊಂಬೆಗಳು ನಾವು ಮೊದಲು ತೊಗೊಳ್ತಾ ಇದ್ದಿದ್ದು ಮಲ್ಲೇಶ್ವರದಲ್ಲಿ ತೊಗೊಳ್ತಾ ಇದ್ವಿ. ಅಲ್ಲಿ ತುಂಬ ಬೊಂಬೆಗಳಿತ್ತು. ಅದಾದ ನಂತರ ಕೃಷ್ಣಗಿರಿನಲ್ಲಿ ಒಂದು ಹಳ್ಳಿ ಇದೆ. ಆ ಕೃಷ್ಣಗಿರಿ ಹಳ್ಳಿನಲ್ಲಿ ಇಡೀ ಮನೆ ಅಲ್ಲಿ ಒಂದು 10-12 ಮನೆ ಇದೆ. ಅವರು ಬೊಂಬೆಗಳನ್ನ ಮಾಡ್ತಾರೆ, ಅವರೇ ಮಾಡ್ತಾರೆ ಬೊಂಬೆಗಳನ್ನ. ಅವರು ಇದಿಟ್ಕೊಂಡಿದ್ದಾರೆ. ಮಣ್ಣು ಬೊಂಬೆಗಳು ಮಾಡ್ತಾರೆ. ವಿಶೇಷವಾಗಿ ಮಣ್ಣು ಬೊಂಬೆಗಳು ಮಾಡೋದು ಸುಲಭ ಅಲ್ಲ. ಪೇಪರ್ ಮ್ಯಾಶಲ್ಲೂ ಮಾಡ್ತಾರೆ, ಮಣ್ಣಲ್ಲೂ ಮಾಡ್ತಾರೆ.